ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ. ಪರಮ ಭಗವದ್ಭಕ್ತರಿಧನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರದಲ್ಲಿ ಸಕಲ ದುರಿತ ನಿವಾರಣ ಸಂಧಿಯಲ್ಲಿ 11ನೇ ಶ್ಲೋಕ. ದುಷ್ಟದಾನವಹರಣ ಸರ್ವೋತ್ಕೃಷ್ಟ ಸದ್ಗುಣ ಭರಿತ ಭಕ್ತಾಭೀಷ್ಟದಾಯಕ ಪವನ ವಿನಾ ಭವ ವಿನಾಶಕ ವಿಘತ ಭಯ ಶೋಕ. ನಷ್ಟ ತುಷ್ಟಿಗಳಿಲ್ಲ ಸೃಷ್ಟ್ಯಾದ್ಯಷ್ಟ ಕರ್ತನಿಗಾವ ಕಾಲದಿ ಹೃಷ್ಟನಾಗುವ ಸ್ಮರಣೆ ಮಾತ್ರದಿ ಹೃದ್ಗುಹಾವಾಸಿ. ಪರಮಾತ್ಮನು ಅವನು ದುಷ್ಟದಾನವ ಹರಣ, ದುಷ್ಟರಾದ ಕಂಸ, ಶೃಗಾಲ ವಾಸುದೇವ, ಪೌಂಡ್ರಕ ವಾಸುದೇವ, ನರಕಾಸುರ, ಜರಾಸಂಧ ಮುಂತಾದವರನ್ನ ತಾನು ಕೊಲ್ಲಿಸಿದ ಅಥವಾ ತನ್ನ ಭಕ್ತರ ಮೂಲಕ ಕೊಲ್ಲಿಸ್ತಾನೆ. ಸರ್ವೋತ್ಕೃಷ್ಟ, ಎಲ್ಲರಿಗಿಂತಲೂ ಉತ್ತಮನಾದವ, ಸದ್ಗುಣ ಭರಿತ, ಜ್ಞಾನಾನಂದಾದಿ ಸದ್ಗುಣಗಳಿಂದ ತುಂಬಿದವ, ಭಕ್ತಾಭೀಷ್ಟದಾಯಕ, ಭಕ್ತರ ಅಭೀಷ್ಟವನ್ನ ಕೊಡತಕ್ಕವ, ಭವ ವಿನಾಶಕ, ಸಂಸಾರ ಎನ್ನತಕ್ಕ ರೋಗವನ್ನ ನಾಶ ಮಾಡತಕ್ಕ ಮಹಾವೈದ್ಯ, ಭವರೋಗ ವೈದ್ಯ ಅವನು. ವಿಗತ ಭಯ ಶೋಕ, ಅವನಿಗೆ ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಯಾರಿಂದಲೂ ಭಯ ದುಃಖ ಮುಂತಾದವುಗಳಿಲ್ಲ. ಅದು ಮೂಲ ರೂಪ ಇರಬಹುದು, ರಾಮ ಕೃಷ್ಣ ಮುಂತಾದ ಅವತಾರ ರೂಪಗಳು ಇರಬಹುದು, ವೇದವ್ಯಾಸ ಮುಂತಾದ ಯಾವ ರೂಪಗಳು ಇರಬಹುದು. ಭಯ ಆಗಲಿ ದುಃಖ ಆಗಲಿ ಪರಮಾತ್ಮನಿಗೆ ಯಾವ ಕಾಲದಲ್ಲೂ ಇಲ್ಲ. ಸೃಷ್ಟಿಯಾದಿ ಅಷ್ಟಕರ್ತನಿಗೆ ಆವ ಕಾಲದಲ್ಲಿ ನಷ್ಟ ತುಷ್ಟಿಗಳಿಲ್ಲ. ಅಷ್ಟಕರ್ತ ಹಾಗೆ ಅಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಹಾಗೆ ಅಂತ ಜಗತ್ತಿನ ವ್ಯಾಪಾರಗಳು. ಇದೆಲ್ಲ ಜಗತ್ತಿನಲ್ಲಿ ಆಗತಕ್ಕ ವ್ಯಾಪಾರಗಳು, ಇದನ್ನ ಮಾಡತಕ್ಕವ ಪರಮಾತ್ಮ ಹಾಗೆ ಅಂತ. ಅಂತ ಪರಮಾತ್ಮನಿಗೆ ಯಾವ ಕಾಲದಲ್ಲೂ ಕೂಡ ನಷ್ಟ ತುಷ್ಟಿ ಅಂದ್ರೆ ಆನಂದ ಮುಂತಾದವುಗಳು ಕಡಿಮೆ ಆಯಿತು ಅಥವಾ ಈ ಒಂದು ಕ್ರಿಯೆಯಿಂದ ಜಾಸ್ತಿ ಆಯಿತು ಹಾಗೆ ಅಂತ ಇಲ್ಲ. ಯಾವತ್ತೂ ಕೂಡ ಜ್ಞಾನ ಆನಂದಾದಿ ಗುಣಗಳು ಒಂದೇ ರೀತಿಯಾಗಿ ಇರತಕ್ಕವ ಅಂತ ಇದೆ. ಆನಂದ ಉದ್ರೇಕ ಅದರಿಂದಲೇ ಕೂಡಿ ಇರ್ತಾನೆ ಪರಮಾತ್ಮ. ಹೃದ್ಗುಹಾವಾಸಿ, ಎಲ್ಲರ ಹೃದಯ ಗುಹೆಯಲ್ಲೂ ವಾಸ ಮಾಡತಕ್ಕವನು. ಸ್ಮರಣೆ ಮಾತ್ರದಿ ಹೃಷ್ಟನಾಗುವ, ದೇವರನ್ನ ಇನ್ನೇನು ಮಾಡಬೇಕಾಗಿಲ್ಲ, ಸ್ಮರಣೆ ಮಾಡಬೇಕಷ್ಟೇ. ದೇವರ ಗುಣಗಳನ್ನ ತಿಳಿದು ಅವನನ್ನ ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಆ ರೀತಿಯಾಗಿ ಮಾಡುವವರಿಗೆ ಪರಮಾತ್ಮ ದರ್ಶನವನ್ನ ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಹಿಂದೆ ಪ್ರಳಯ ಉದಕಾರಿ ತಾವರೆ ಕಂದ ನಂಜಿಸಿ ಕಾಯ್ದ ತಲೆಯೊಳು ಬಾಂದೊರೆಯ ಪೊತ್ತ ಬಗೊಲಿದು ಪರ್ಯಂಕ ಪದವಿತ್ತ. ಬಂಧಿಸಿದ ವೃಂದಾರಕರ ಸದ್ವೃಂದ ಗುಣಿಸಿದ ಸುಧೆಯ ಕರುಣಾ ಸಿಂಧು ಕಮಲಾ ಕಾಂತ ಬಹು ನಿಶ್ಚಿಂತ ಜಯವಂತ. ಹಿಂದೆ ಪ್ರಳಯೋದಗದಿ ತಾವರೆ ಕಂದನ, ಪ್ರಳಯ ಕಾಲದಲ್ಲಿ ತಾವರೆಯ ಕಂದ, ತಾವರೆಯಲ್ಲಿ ಹುಟ್ಟಿದ ಬ್ರಹ್ಮದೇವರನ್ನ ಅಂಜಿಸಿ ಭಯವನ್ನ ಉತ್ಪಾದನೆ ಮಾಡಿಸಿ ಕಾಯ್ದ ಹಾಗೆ ಅಂತ. ಅಂದ್ರೆ ಬ್ರಹ್ಮದೇವರು ಸೃಷ್ಟಿ ಆಯಿತು, ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿ ಬಂದರು. ಮುಂದೆ ಏನ್ ಮಾಡಬೇಕು? ದೇವರು ಸೃಷ್ಟಿ ಮಾಡು ಅಂತ ಹೇಳಿದ. ಸೃಷ್ಟಿ ಮಾಡು ಅಂತ ಹೇಳಿದ್ರೆ ಹೇಗೆ ಮಾಡಬೇಕು? ಏನು ಯಾರು ಇಲ್ಲ ನೋಡಿ, ಬರೀ ಕತ್ತಲೆ. ಆ ರೀತಿಯಾಗಿ ಹೇಗೆ ಮಾಡಬೇಕು ಹಾಗೆ ಅಂತ ಅವರಿಗೆ ಒಂದ್ಸಲ ಭಯಪಟ್ಟಂತೆ ಇತ್ತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಪರಮಾತ್ಮನೇ ಆ ಅಂಜಿಕೆಯನ್ನು ಹುಟ್ಟಿಸಿ ಮತ್ತೆ ತ ಪ ಹಾಗೆ ಅಂತ 2 ಅಕ್ಷರಗಳನ್ನ ಹೇಳಿ ತಪಸ್ಸು ಮಾಡು, ನಾನು ಅನುಗ್ರಹ ಮಾಡ್ತೇನೆ ಹಾಗೆ ಅಂತ ಹೇಳಿ ಅವರ 50 ವರ್ಷ ತಪಸ್ಸು ಮಾಡ್ತಾರೆ. ತದನಂತರ ಸೃಷ್ಟಿ ಕಾರ್ಯವನ್ನ ಮುಂದುವರಿಸಿದರು ಅಂತ. ಈ ರೀತಿಯಾಗಿ ಬ್ರಹ್ಮದೇವರೇ ಮೊದಲಾದ ಎಲ್ಲಾ ದೇವತೆಗಳನ್ನು ಕಾಯತಕ್ಕವ ಪರಮಾತ್ಮ. ತಲೆಯಲು ಬಾಂದೊರೆಯ ಪೊತ್ತವಗೆ ಒಲಿದು ಪರ್ಯಂಕ ಪದವಿತ್ತ. ತಲೆಯಲ್ಲಿ ಆಕಾಶಗಂಗೆ ಅದನ್ನು ಧರಿಸಿದ ರುದ್ರದೇವರಿಗೆ ಅವರ ತಪಸ್ಸನ್ನು ಮೆಚ್ಚಿ ಅವರಿಗೆ ಶೇಷ ಪದವಿಯನ್ನ ಕೊಡ್ತಾನೆ ಅಂತ. ಈಗ ಯಾರು ರುದ್ರ ಪದವಿಯಲ್ಲಿ ಇದ್ದಾರೆ ಅವರು ಮುಂದೆ ಶೇಷ ಪದವಿಗೆ ಬರ್ತಾರೆ ಹಾಗೆ ಅಂತ.
ಅಂತ ಅನುಗ್ರಹ ಮಾಡ್ತಾನೆ. ವಂದಿಸಿದ ವೃಂದಾರಕರ ಸದ್ವೃಂದಕ್ಕೆ ಕರುಣಾ ಸಿಂಧು ಬಹುನಿಶ್ಚಿಂತ ಜಯವಂತ ಕಮಲಾಕಾಂತ ಸುದಯ ಉಣಿಸಿದ. ವೃಂದಾರಕರ ಸದ್ವೃಂದಕ್ಕೆ, ದೇವತೆಗಳ ಅದು ಶ್ರೇಷ್ಠವಾದ ಸಮೂಹ, ಅಂತ ದೇವತಾ ಸಮೂಹಕ್ಕೆ ಕರುಣಾ ಸಿಂಧು, ಕರುಣಾ ಸಮುದ್ರನಾದ, ಬಹುನಿಶ್ಚಿಂತ, ಯಾವತ್ತೂ ದುಃಖ ಚಿಂತೆ ಮುಂತಾದವುಗಳು ಇಲ್ಲದಂತ ಪರಮಾತ್ಮ, ಜಯವಂತ, ಎಂದಿಗೂ ಜಯಶೀಲನಾದವ ಅಂತ ಪರಮಾತ್ಮ, ಕಮಲಾಕಾಂತ, ಲಕ್ಷ್ಮಿಯ ಪತಿಯಾದ ಆ ಶ್ರೀಮನ್ನಾರಾಯಣನು ಆ ದೇವತೆಗಳಿಗೆ ಸುದೆಯೇ ಉಣಿಸಿದ, ಅಮೃತವನ್ನ ಕೊಟ್ಟ, ಹಾಗೆ ಅಂತ ಅರ್ಥ. ನೋಡಿ, ಆ ಅಮೃತಪಾನ ಮಾಡಿದ್ರಿಂದ ದೇವರಿಗೆ ಏನ್ ಬಂತು? ದೇವರು ನಿತ್ಯ ಅಮೃತ ಅವನು. ದೇವತೆಗಳ ಒಂದು ಕರುಣೆ, ದೇವತೆಗಳ ಮೇಲೆ ಇದ್ದ ಒಂದು ಕರುಣೆ, ತನಗೆ ಯಾವುದು ಇಲ್ಲದೇ ಇದ್ರೂ ಕೂಡ ಆ ದೇವತೆಗಳಿಗೆ ಪರಮಾತ್ಮ ಅಮೃತಪಾನವನ್ನ ಮಾಡಿಸಿ ಅವರನ್ನ ಚಿರಂಜೀವಿಗಳನ್ನಾಗಿ ಮಾಡ್ತಾನೆ ಅಂತ ಅರ್ಥ. ಇನ್ನು ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ತನಗೆ ತಾನೇ ಭೃತ್ಯ ನೆನಿಸುವ ಭೋಕ್ತೃಭೋಗ್ಯ ಪದಾರ್ಥದೊಳಗಿದ್ದು ತದ್ದದಾಹ್ವಯನಾಗಿ ದರ್ಪಕ ತೃಪ್ತಿಪಡಿಸುವ ತತ್ವಪತಿಗಳ ಮಂತ್ರ ಮದ್ದರಾದ ಸುರರ್ಗೆ ಅಸಮೀಚೀನ ಫಲವೀವ. ಸತ್ಯಸಂಕಲ್ಪಾನುಸಾರ ಪ್ರವರ್ತಿಸುವನು. ಪರಮಾತ್ಮನ ಇಚ್ಛೆ ಅದು ಸತ್ಯ ಸಂಕಲ್ಪ. ದೇವರು ಏನು ಸಂಕಲ್ಪ ಮಾಡ್ತಾನೋ ಅದೇ ನಡೀತದೆ. ಹರಿಚಿತ್ತ ಸತ್ಯ ಅಂತ ದಾಸರು ಹೇಳ್ತಾರೆ ನೋಡಿ. ಹರಿಚಿತ್ತ ಸತ್ಯ, ದೇವ್ರ ಚಿತ್ತಕ್ಕೆ ಬಂದದ್ದೇ ನಡೆಯುತ್ತೆ. ತನಗೆ ತಾನೇ ಪ್ರಭು. ತನಗೆ ಆರ್ಡರ್ ಮಾಡೋದಕ್ಕೆ, ಆಜ್ಞೆ ಮಾಡೋದಕ್ಕೆ ದೇವರಿಗೆ ಯಾರೂ ಇಲ್ಲ. ದೇವರು ತನಗೆ ತಾನೇ ಹೇಳ್ಕೋಬೇಕು ಅಷ್ಟೆ. ಭೃತ್ಯನೆಂದೆನಿಸುವ, ತಾನೇ ಸೇವಕ, ತನಗೆ ಆಜ್ಞೆ ಮಾಡುವವನು ತಾನೇ, ಸೇವೆ ಮಾಡುವವನು ತಾನೇ. ಭೋಕ್ತೃ ಭೋಗ್ಯ ಪದಾರ್ಥದೊಳಗಿದ್ದು, ಭೋಕ್ತೃ ಅಂದ್ರೆ ಯಾರು ಭೋಗ ಮಾಡ್ತಾರೋ ಅವರು. ಇನ್ನು ಭೋಗ್ಯ ಅಂದ್ರೆ ಭೋಗಿಸಲು ಯೋಗ್ಯವಾದ ಪದಾರ್ಥ. ಉದಾಹರಣೆಗೆ ಒಂದು ಊಟ ಅಂತ ಇದೆ, ಅದು ಊಟ, ಅದು ಭೋಗ್ಯ ವಸ್ತು. ಅದನ್ನ ಯಾರು ಊಟ ಮಾಡ್ತಾರೆ ಅವರು ಭೋಕ್ತೃಗಳು. ನಾವು ಅನ್ನವನ್ನ ಊಟ ಮಾಡ್ತೀವಿ, ಅನ್ನ ಭೋಗ್ಯ, ನಾವು ಭೋಕ್ತೃ, ಹಾಗೆ ಅಂತ. ಈ ರೀತಿಯಾಗಿ ಭೋಕ್ತೃ ಭೋಗ್ಯ ಪದಾರ್ಥದೊಳಗಿದ್ದು ಅವರಿಬ್ಬರಲ್ಲೂ ಕೂಡ ತಾನೇ ಇದ್ದು ತತ್ತದಾಹ್ವಯನಾಗಿ, ಆಹಾ ಹೆಸರಿನಿಂದ ಕರೆಯಲ್ಪಡುವವನಾಗಿ, ತರ್ಪಕ ಅಂತ ಕರೆಸಿಕೊಂಡು ತತ್ವಪತಿಗಳ ತೃಪ್ತಿಪಡಿಸುವ, ಆ ದೇಹದಲ್ಲಿ ಇರತಕ್ಕ ತತ್ವಾಭಿಮಾನಿ ದೇವತೆಗಳನ್ನ ತೃಪ್ತಿಪಡಿಸ್ತಾನೆ. ಮತ್ತರಾದ ಅಸುರರಿಗೆ, ಇನ್ನು ದ್ವೇಷ ಮಾಡತಕ್ಕ ದೈತ್ಯರನ್ನ ಅಸಮೀಚೀನ ಫಲವೀವ, ಪಾಪ ಫಲಗಳನ್ನ ಅವರಿಗೆ ಕೊಡ್ತಾನೆ, ಹಾಗೆ ಅಂತ. ಬಿಟ್ಟಿಗಲ ನೆವದಿಂದಲಾಗಲಿ ಹೊಟ್ಟೆಗೋಸುಗವರದವಾದರಾಗಲಿ ಕೊಟ್ಟ ರೋಗ ಪ್ರಯುಕ್ತವಾಗಲಿ ಅಣಗದಿಂದೊಮ್ಮೆ ನಿಟ್ಟುಸಿರಿ ನಿಂಬಾಯಿ ತೆರೆದು ಹರಿಬಿಟ್ಟಲಾಸಲಹೆಂದೆ ನೆಲು ಕೈ ಕೊಟ್ಟು ಕಾವ ಕೃಪಾಲು ಸಂತತ ತನ್ನ ಭಕುತರನು. ಎಷ್ಟು ಚಂದ ಹೇಳ್ತಾರೆ ನೋಡಿ. ಬಿಟ್ಟಿಗಳ ನೆವದಿಂದಾಗಲಿ, ಈ ಯಜಮಾನ್ರು ಏನಿರ್ತಾರೆ, ದುಡ್ಡು ಕೊಡದೆ ಕೇವಲ ಕೆಲಸಗಳನ್ನ ಮಾಡಿಸ್ತಾ ಇರ್ತಾರೆ, ದುಡ್ಡು ಕೊಡೋದಿಲ್ಲ. ಅಂತ ಸಂದರ್ಭದಲ್ಲಿಯೂ ಇರ್ಬೋದು. ಅಥವಾ ಹೊಟ್ಟೆಗೋಸುಗವಾದರಾಗಲಿ, ಇವನು ಭಕ್ತ ಅಂತ ತಿಳಿದು ಜನರು ಇವನಿಗೆ ದುಡ್ಡನ್ನು ಕೊಡ್ತಾರೆ. ಆ ಹೊಟ್ಟೆಗೋಸುಗವಾದರೂ ಆಗಲಿ, ಕೆಟ್ಟ ರೋಗ ಪ್ರಯುಕ್ತವಾಗಲಿ, ಅಥವಾ ಸಹನೆ ಮಾಡ್ಲಿಕ್ಕಾಗದೇ ಇರುವ ರೋಗಗಳನ್ನ ಅನುಭವಿಸುವಾಗಲೂ ಸರಿ, ಅಣಗದಿಂದೊಮ್ಮೆ ಭಕ್ತಿ ಮರ್ಯಾದೆಯಿಂದ ಒಂದೇ ಮನಸ್ಸಿನಿಂದ ನಿಟ್ಟುಸಿರಿ ಬಾಯಿ ತೆರೆದು, ದೊಡ್ಡ ಉಸಿರನ್ನ ತೆಗೆದುಕೊಂಡು ಬಾಯಿ ತೆರೆದು ಜೋರಾಗಿ ಹರಿ ವಿಠಲ ಸಲಹು ಎಂದು ಪ್ರಾರ್ಥನೆ ಮಾಡಿದರೆ ಕೃಪಾಳು ಕರುಣಾಳುವಾದ ಶ್ರೀಹರಿ ನಮ್ಮನ್ನ
ಸಂತತ ಎಲ್ಲ ಕಾಲದಲ್ಲೂ ತನ್ನ ಭಗುತರನ್ನ ಕೈಕೊಟ್ಟು ಕಾವ, ಅವರನ್ನ ಕೈಯನ್ನ ನೀಡಿ ಅನುಗ್ರಹವನ್ನ ನೀಡಿ ಕಾಪಾಡುತ್ತಾನೆ ಅಂತ. ಇನ್ನು ಈವ ಸುಂದರೆಯೊಳಗೆ ಶ್ರೀಭೂ ದೇವಿ ಅರಸನ ಸುಗುಣ ಕರ್ಮಗಳಾವ ಬಗೆಯೆಂದಾದರಾಗಲಿ ಕೀರ್ತಿಸುವ ನರರ. ಕಾವ ಕಮಲದಲಾಯತಾಕ್ಷ ಕೃಪಾವಲೋಕನದಿಂದ ಕಪಿ ಸುಗ್ರೀವ ಗೊಲಿದಂದದಲ್ಲಿ ಒಲಿದು ಅಭಿಲಾಷೆ ಪೂರೈಪ. ಕಮಲದಲಾಯತಾಕ್ಷ, ಕಮಲದಂತ ಕಣ್ಣುಗಳುಳ್ಳ ಶ್ರೀ ಪರಮಾತ್ಮ ಈ ವಸುಂಧರೆಯೊಳಗೆ ಅಂದ್ರೆ ಈ ಭೂಮಿಯಲ್ಲಿ ಶ್ರೀಭೂದೇವಿ ಅರಸನ, ಪರಮಾತ್ಮ ಏನಾಗಿದ್ದಾನೆ? ಶ್ರೀದೇವಿ ಮತ್ತು ಭೂದೇವಿ ಇಬ್ಬರಿಗೂ ಕೂಡ ಅರಸನಾಗಿದ್ದಾನೆ, ರಾಜನಾಗಿದ್ದಾನೆ. ಅಂತಹ ಪರಮಾತ್ಮನ ಸುಗುಣ ಕರ್ಮಗಳ ಉತ್ತಮವಾದ ಗುಣ ಮತ್ತು ಪರಮಾತ್ಮ ತಾನು ಮಾಡಿದ ಕರ್ಮಗಳು ಮೂಲ ರೂಪದಲ್ಲಿ ಇರಬಹುದು, ಅವತಾರ ರೂಪಗಳಲ್ಲಿ ಇರಬಹುದು. ಯಾವುದೇ ಆ ಪರಮಾತ್ಮನ ಕರ್ಮಗಳನ್ನು ಆವ ಬಗೆಯಿಂದಾಗಲಿ ಯಾವುದೋ ಒಂದು ರೀತಿಯಿಂದ, ಕೆಲವೊಮ್ಮೆ ದೇವರ ಗುಣಗಳನ್ನ ಕೀರ್ತನೆಗಳನ್ನ ಇನ್ನೊಬ್ಬರು ಹೇಳಿ ಕೇಳಬಹುದು, ಅಥವಾ ದೇವರ ಗುಣಗಳನ್ನು ದೇವರ ಚರಿತ್ರೆಗಳನ್ನು ನಾವೇ ಏಕಾಂತದಲ್ಲಿ ಕೂತು ಚಿಂತನೆ ಮಾಡಬಹುದು, ಅಥವಾ ಮಕ್ಕಳಿಗೆ ಹೇಳಬಹುದು. ಈ ರೀತಿಯಾಗಿ ಯಾವ ಬಗೆಯಿಂದಾಗಲಿ ಯಾವುದೋ ಒಂದು ರೀತಿಯಿಂದಲೇ ಕೀರ್ತಿಸುವ ನರರ, ಬಾಯಿ ಬಿಟ್ಟು ಹೇಳಿ ಅದನ್ನ ತಾವೇ ಕಿವಿ ಕೊಟ್ಟು ಕೇಳಬೇಕು. ಇದು ಉಪನ್ಯಾಸ ಕೇಳುವವರಿಗೆ ಒಂದೇ ಕೆಲಸ, ಏನು? ಇನ್ನೊಬ್ರು ಹೇಳೋದನ್ನ ಕೇಳಬೇಕಷ್ಟೆ. ಆದ್ರೆ ಉಪನ್ಯಾಸ ಹೇಳುವವರಿಗೆ ಎರಡು ಕೆಲಸ ಅಂತಾರೆ ನೋಡಿ. ಗುರುಗಳು ಎಷ್ಟು ಚಂದ ಹೇಳ್ತಾರೆ ನೋಡಿ. ಕೀರ್ತಿಸುವ ನರರ ಕಾವ, ಆದ್ರೆ ಬಾಯಿಂದ ಹೇಳಬೇಕು, ಅದನ್ನ ಫಸ್ಟ್ ಅವ್ರು ಕೇಳಬೇಕು ಅಂತ. ಯಾರು ಉಪನ್ಯಾಸ ಮಾಡ್ತಾರೆ ಫಸ್ಟ್ ಅವರೇ ಕೇಳಬೇಕು ಅದನ್ನ. ಈ ರೀತಿಯಾಗಿ ಉಪನ್ಯಾಸ ಮಾಡಿದ್ರೆ ಎರಡು, ಒಂದು ಹೇಳಲಿಕ್ಕೂ ಹೇಳಿದಂತೇನೆ ಆಗ್ತದೆ ಮತ್ತು ಕೇಳಿದೆ ಅಂತನೂ ಆಗ್ತದೆ. ಈ ರೀತಿಯಾಗಿ ಮಾಡುವ ಭಕ್ತರನ್ನ ಕಾಪಾಡುತ್ತಾನೆ ಹಾಗೆ ಅಂತ. ಕೃಪಾವಲೋಕನದಿಂದ, ತನ್ನ ಕರುಣಾದೃಷ್ಟಿಯಿಂದ ಕಪಿ ಸುಗ್ರೀವ ಗೊಲಿದಂದದಲ್ಲಿ, ಹೇಗೆ ಸುಗ್ರೀವನಿಗೆ ಪರಮಾತ್ಮ ಉಪಕಾರವನ್ನ ಮಾಡಿದ ಅಂದ್ರೆ ಇಹದಲ್ಲಿ ವಾಲಿಯನ್ನು ಕೊಂದು ರಾಜ್ಯವನ್ನು ಕೊಟ್ಟು ಪರದಲ್ಲೂ ಕೂಡ ದಿವ್ಯ ಗತಿಯನ್ನ ಕೊಟ್ಟು ಹೇಗೆ ಅನುಗ್ರಹ ಮಾಡಿದ, ಆ ರೀತಿಯಾಗಿ ಒಲಿದು ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅಭಿಲಾಷೆ ಪೂರೈಪ, ಅವರ ಮನೋಭೀಷ್ಟವನ್ನ ಕೊಡ್ತಾನೆ ಹಾಗೆ ಅಂತ. ಚೇತನಂತರ್ಯಾಮಿ ಲಕುಮೀನಾಥ ಕರ್ಮಗಳನುಸರಿಸಿ ಜನಿತೋತ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಎಮ್ಮೊಡನೆ ಜಾತನಾಗುವ ಜನ್ಮರಹಿತ ಆಕೂತಿ ನಂದನ ಭಕ್ತರಿಂದಾಹೂತನಾಗಿ ಮನೋರಥವ ಬೇಡಿಸಿಕೊಳದ ಲೀವಾ. ಚೇತನಾಂತರ್ಯಾಮಿ, ಎಲ್ಲ ಪ್ರಾಣಿಗಳ ಅಂತರ್ಯಾಮಿಯಾದ ಪರಮಾತ್ಮ ಲಕುಮೀನಾಥ, ಲಕ್ಷ್ಮೀಪತಿಯಾದ ನಾರಾಯಣನು ಲಕ್ಷ್ಮೀಪತಿಯು ಜನಿತೋತ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ. ಜನಿತೋತ ವಿಷ್ಣು ಅಂತ ಒಂದು ಶ್ರುತಿ ಇದೆ. ಆ ಶ್ರುತಿಯಲ್ಲಿ ಹೇಳಿದಾಗೆ ಎಮ್ಮೊಡನೆ ಕರ್ಮಗಳನುಸರಿಸಿ, ನಮ್ಮ ಜೊತೆಗೆ ಇದ್ದು ನಮ್ಮ ಕರ್ಮಗಳಿಗೆ ತಕ್ಕಂತೆ ಜನ್ಮರಹಿತ, ದೇವರಿಗೆ ಹುಟ್ಟು ಮುಂತಾದವುಗಳು ಇಲ್ಲದೇ ಇದ್ದಾಗಲೂ ಕೂಡ ಜಾತನಾಗುವ ಅವನು ನಮ್ಮ ಜೊತೆಗೆ ಹುಟ್ಟುತ್ತಾನೆ.
ಅಂದ್ರೆ ದೇವರು ನಮ್ಮ ಜೊತೆಗೆ ಬರದೇ ಹೋದ್ರೆ ನಾವು ಹುಟ್ಲಿಕ್ಕೆ ಆಗೋದಿಲ್ಲ, ಇರ್ಲಿಕ್ಕೂ ಆಗೋದಿಲ್ಲ. ಅದರಿಂದ ದೇವರು ಎಷ್ಟು ಕರುಣಾಳು ಅಂದ್ರೆ ಅವನಿಗೆ ಯಾವ ಪಾಪದ ಲೇಪವೂ ಇಲ್ಲ. ಆದರೂ ಕೂಡ ಆ ಜೀವರನ್ನ ಹುಟ್ಟಿಸಿ ಅವ್ರ ಜೊತೆಗೆ ತಾನೂ ಕೂಡ ಬಂದು ಅವರ ಜೊತೆಗೆ ಇದ್ದು ಅವರನ್ನ ಅನುಗ್ರಹ ಮಾಡ್ತಾನೆ. ಆಕೂತಿ ನಂದನ ಯಜ್ಞನಾಮಕ ಪರಮಾತ್ಮ, ಆಕೂತಿಯ ಮಗನಾದ ಯಜ್ಞನಾಮಕ ಪರಮಾತ್ಮ ಶ್ರೀಹರಿ ಭಕ್ತರಿಂದ ಆಹೂತನಾಗಿ ತನ್ನ ಭಕ್ತರು ಕರೆದಾಗ ಅಲ್ಲಿಗೆ ಬಂದು ಬೇಡಿಸಿ ಕೊಳದಲೀವ. ಅವರಿಂದ ಅವರು ಏನು ಬೇಡದೇ ಇದ್ರೂ ಕೂಡ, ಅವರು ಬೇಡದೇ ಇದ್ದದ್ದನ್ನು ಕೂಡ ಅವರ ಮನೋಭಿಷ್ಟಗಳನ್ನ ಕೊಟ್ಟು ಅವರನ್ನ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಅಂದ್ರೆ ಆ ಶ್ರುತಿ ಹೀಗೆ ಹೇಳ್ತದೆ, ಜನಿತೋದ ವಿಷ್ಣು ಅಂತ, ಅಜಾಯಮಾನೋ ಬಹುಧಾ ವಿಜಾಯತೆ ಹಾಗೆ ಅಂತ ಅನೇಕ ಶ್ರುತಿಗಳು ಇದೆ. ದೇವರಿಗೆ ಹುಟ್ಟು ಇಲ್ಲ, ಆದರೂ ಕೂಡ ಹುಟ್ಟುತ್ತಾನೆ ಹಾಗೆ ಅಂತ. ಸೊ ದೇವರು ಹುಟ್ಟಿದ್ದಾನೆ ಅಂದ್ರೆ ಏನರ್ಥ? ನಮ್ಮ ಜೊತೆಗೆ ಬಂದು ನಮ್ಮ ರಕ್ಷಕನಾಗಿದ್ದು ನಮ್ಮ ಒಳಗಿದ್ದು ಕರ್ಮಗಳನ್ನ ಮಾಡಿಸ್ತಾನೆ ಅಂತ ಆ ವೇದಗಳ ಅಭಿಪ್ರಾಯ ಅಂತ ಅರ್ಥ. ನೃಪತು ಎನಿಸುವ ಮನುಜರೊಳು ಸುರ ಋಷಭನಿಂದ್ರಿಯದೊಳು ತತ್ತದ್ವಿಷಯಗಳ ಭುಂಜಿಸುವ ಓತಾಹ್ವಯನು ತಾನಾಗಿ ಮೃಷರಹಿತ ವೇದದೊಳು ಋತು ಸತು ಪೆಸರಿನಿಂದಲಿ ಕರೆಸುತ ಜಗತ್ ಪ್ರಚವಿದ ನಿರಂತರದಿ ಸಂತೈಸುವನು ಭಕುತರನು. ಸುರಋಷಭನಾದ ದೇವತೆಗಳಲ್ಲಿ ಶ್ರೇಷ್ಠನಾದ ಪರಮಾತ್ಮ ಶ್ರೀಹರಿ ಮನುಜರೊಳು ನೃಪತ್ತು ಎನಿಸುವ, ಮನುಷ್ಯರಲ್ಲಿ ಇದ್ದು ನೃಪತ್ತು ಅಂತ ದೇವರಿಗೆ ಹೆಸರು. ಇಂದ್ರಿಯಗಳೊಳು, ಪ್ರಾಣಿಗಳ ಇಂದ್ರಿಯಗಳು, ಕಣ್ಣು ಮುಂತಾದ ಇಂದ್ರಿಯಗಳಲ್ಲಿ ಇದ್ದು ಹೋತಾಹ್ವಯ ಅಂತ, ಹೋತಾ ಎನ್ನುವ ಹೆಸರು ಉಳ್ಳವನಾಗಿ ಇರ್ತಾನೆ ಹಾಗೆ ಅಂತ. ತದ್ದದ್ ವಿಷಯಗಳ ಭುಂಜಿಸುವ, ಆ ಇಂದ್ರಿಯಗಳಲ್ಲಿ ಇದ್ದು ನೋಡೋದು, ಕೇಳೋದು ಮುಂತಾದ ಕಾರ್ಯಗಳನ್ನ ಮಾಡಿ ಆ ಭೋಗವನ್ನ ತಾನು ಮೊದಲು, ಆ ಸುಖವನ್ನ ತಾನು ಮೊದಲು ಪಡೀತಾನೆ ಅಂತ ಅರ್ಥ. ಇನ್ನು ಮೃಷರಹಿತ, ವೇದದೊಳು ಅಪ್ರಮಾಣ ಅಂತ ಎನಿಸಿಕೊಳ್ಳತಕ್ಕ ಯಾವುದೂ ಇಲ್ಲ. ಆ ವೇದಗಳು ಶುದ್ಧ ಪ್ರಮಾಣ. ಅಂತಹ ವೇದಗಳಲ್ಲಿ ಋತಸತು ಪೆಸರಿನಿಂದಲಿ ಅಂತ ಇದೆ. ಋತಸತು ಎನ್ನುವ ಹೆಸರಿನಿಂದ ಕರೆಸಿಕೊಳ್ಳಲ್ಪಡುವವನಾಗಿ ಜಗತ್ ಪ್ರಸವಿತ, ಜಗತ್ತನ್ನೇ ಪ್ರಸವ ಮಾಡಿದ ಅಂದ್ರೆ ಸೃಷ್ಟಿ ಮಾಡಿದ ಶ್ರೀಹರಿ ನಿರಂತರದಿ ಭಕ್ತರನ್ನು ಸಂತೈಸುವನು, ನಿರಂತರದಲ್ಲಿ ಸದಾ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಏನು ಟೋಟಲ್ ಮಾರ್ಕ್ಸ್ ಟೋಟಲ್ ಇನ್ನು ಶ್ರುತಿ ವಿನುತ ಸರ್ವತ್ರದಲ್ಲಿ ಭಾರತಿ ರಮನನೊಳಗಿದ್ದು ತಾ ಶುಚಿ ಶತುವೆನಿಸು ಶುಚಿ ಶತುವೆನಿಸಿ ಜಡಚೇತರನು ಪವಿತ್ರ ಮಾಡುತಿಹ ಅತುಲ ಮಹಿಮಾನಂತ ರೂಪಾಚ್ಯುತನೆನಿಸಿ ಚಿದ್ದೇಹದೊಳು ಪ್ರಾಕೃತ ಪುರುಷನಂದದಲ್ಲಿ ನಾನಾ ಚೇಷ್ಟೆಗಳ ಮಾಳ್ಪ. ಶ್ರುತಿ ವಿನುತ ಸ್ತೋತ್ರ, ವೇದಗಳಿಂದ ಸ್ತೋತ್ರ ಮಾಡಿಸಲ್ಪಡುವ ಆ ಪರಮಾತ್ಮ ಸರ್ವತ್ರದಲ್ಲಿ ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಭಾರತೀರಮನನೊಳಗಿದ್ದು, ಭಾರತೀರಮನ ಮುಖ್ಯ ಪ್ರಾಣಾಂತರ್ಗತನಾಗಿ ಇದ್ದು ತಾ ಶುಚಿ ಸತ್ ತ ಎನಿಸಿಕೊಳ್ಳಲ್ಪಡುವವನಾಗಿದ್ದಾನೆ. ಅಂದ್ರೆ ಶುಚಿ ಅಂದ್ರೆ ವಾಯುದೇವರು ಶುದ್ಧರಾಗಿ ಇರ್ತಾರೆ. ಶುಚಿ ಸತ್ ಆ ಮುಖ್ಯ ಪ್ರಾಣ ದೇವರ ಒಳಗೆ ಇದ್ದಾನೆ. ಅದರಿಂದ ದೇವರಿಗೆ ಶುಚಿ ಸತ್ ಅಂತ ಹೆಸರು.
ಜಡಚೇತನರಲ್ಲಿ ಇದ್ದು ಪವಿತ್ರ ಮಾಡುತ್ತಿಹ. ಆ ಜಡಚೇತನ, ಜಡ ಮತ್ತು ಚೇತನ ಇಬ್ಬರನ್ನು ಕೂಡ ಆ ಭಾರತೀರಮಣ ಮುಖ್ಯ ಪ್ರಾಣ ಒಳಗೆ ಇದ್ದು ಪರಮಾತ್ಮ ಶುಚಿಸತ್ ಎನ್ನುವ ರೂಪದಿಂದ ಪವಿತ್ರ ಮಾಡ್ತಾನೆ. ಅತುಳ ಮಹಿಮ, ಅತುಳ ಅಂದ್ರೆ ಸರಿಸಾಟಿ ಇಲ್ಲದ್ದು ಅಂತ ಅರ್ಥ. ತುಲ ಅಂದ್ರೆ ಸರಿಸಾಟಿ, ಅತುಲ ಅಂದ್ರೆ ಸರಿಸಾಟಿ ಇಲ್ಲದ ಮಹಿಮೆ. ದೇವರ ಮಹಿಮೆ, ಅವನಲ್ಲಿ ಇರುವ ಮಹಿಮೆಯನ್ನು ಯಾರಲ್ಲಿ ಇದೆ? ಯಾರಲ್ಲೂ ಇಲ್ಲ. ಅನಂತ ರೂಪ, ದೇಶ ಕಾಲ ಗುಣಗಳಿಂದ ಅನಂತನಾದವ ಆ ಪರಮಾತ್ಮ ಅಚ್ಯುತ, ಎಂದಿಗೂ ಕೂಡ ಚ್ಯುತಿ ಇಲ್ಲದವ. ತನ್ನ ಇಚ್ಛೆ, ತನ್ನ ಕರ್ಮ ಯಾವುದಕ್ಕೂ ಕೂಡ ಚ್ಯುತಿ ಇಲ್ಲ ಅಂತ ಪರಮಾತ್ಮ ಚಿದ್ದೇಹದೊಳು ಜೀವನ ಸ್ವರೂಪ ದೇಹದಲ್ಲಿ ಇದ್ದು ಪ್ರಾಕೃತ ಪುರುಷನಂದಲಿ ಸಾಧಾರಣ ಪ್ರಾಕೃತವಾದ ಮನುಷ್ಯನಂತೆ ಚೇಷ್ಟೆಗಳ ಮಾಡ್ಬ, ಕರ್ಮಗಳನ್ನ ಮಾಡುತ್ತಾನೆ ಅಂತ ಅರ್ಥ. ಇನ್ನು ಅತಿಥಿ ಎನಿಸುವ ನನ್ನಮಯ ಭಾರತಿ ರಮಣನೊಳು ಪ್ರಾಣಮಯ ಪ್ರಾಕೃತ ವಿಷಯ ಚಿಂತನೆಯ ಮಾಡಿ ಸುಬನು ಮನೋಮಯನು ಯತನ ವಿಜ್ಞಾಮಯ ಪರಲತ ಜತನ ಮಾಡಿಸಿ ಆತ್ಮಜಾಯ ಸುತರ ಸಂಗದಿ ಸುಖವನೀವಾನಂದಮಯ ನೆನಿಸಿ. ಅತಿಥಿಗಳೊಳಿದ್ದು ಅನ್ನಮಯ ಅಂತ ಕರೆಸಿಕೊಳ್ಳಲ್ಪಡುವನಾಗಿ ಪರಮಾತ್ಮ ಇದ್ದಾನೆ. ಭಾರತೀ ರಮಣನು ಮುಖ್ಯ ಪ್ರಾಣ ದೇವರ ಒಳಗಿದ್ದು ಪ್ರಾಣಮಯ ಅಂತ ದೇವರು ಹೆಸರುಗೊಳ್ಳುವವನಾಗಿದ್ದಾನೆ. ಮನೋಮಯನಾಗಿ ಎಲ್ಲರ ಮನಸ್ಸಿನಲ್ಲಿ ಇದ್ದಾನೆ, ಅದರಿಂದ ಅವನಿಗೆ ಮನೋಮಯ. ಪ್ರಾಕೃತ ವಿಷಯ ಚಿಂತನೆಯ ವಿಜ್ಞಾನಮಯ ಅಂದ್ರೆ ಕಣ್ಣು, ಕಿವಿ ಮುಂತಾದ ಇಂದ್ರಿಯಗಳಿಂದ ನಾವೇನು ವಿಷಯದ ಒಂದು ಚಿಂತನೆಯನ್ನ, ಭೋಗವನ್ನ ಮಾಡ್ತೀವಿ, ಅದನ್ನ ದೇವರು ಮಾಡಿಸ್ತಾನೆ ವಿಜ್ಞಾನಮಯನಾಗಿ ಇದ್ದು. ಇನ್ನು ಯತನ ಬರಲು, ಎಲ್ಲಿ ಪ್ರಯತ್ನ ಮಾಡಬೇಕೋ ಆ ಕಾಲದಲ್ಲಿ ಆ ಜತನ ಮಾಡಿಸಿ, ಏನು ಪ್ರಯತ್ನ ಮಾಡಬೇಕೋ ಅವುಗಳನ್ನೆಲ್ಲ ಮಾಡಿಸಿ ಪರಮಾತ್ಮ ಆನಂದಮಯ. ನೋಡಿ, ಯತ್ನ ಪಟ್ರೆ ಆನಂದ, ಪ್ರಯತ್ನ ಪಟ್ರೆ ಆನಂದ ಅಂತ. ಅದರಿಂದ ಆ ಯತ್ನದಲ್ಲಿ ನಾವು ಮಾಡುವ ಪ್ರಯತ್ನಗಳಲ್ಲಿ ಪರಮಾತ್ಮ ಆನಂದಮಯನಾಗಿದ್ದಾನೆ ಅಂತ ನೋಡಿ ಹೇಳ್ತೀವಿ. ನೋಡಿ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ಅಂತ ಇದೆ ನೋಡಿ. ನಾನು ನನ್ನ ಪ್ರಯತ್ನದಿಂದ ನಾನೇನ್ ಮಾಡಿದ್ದೇನೆ ಅದು ಕೂಡ ಪರಮಾತ್ಮನ ಪ್ರಸಾದವೇ. ಯಾವ ಪರಮಾತ್ಮನ ಪ್ರಸಾದ ಹಾಗೆಂದ್ರೆ ಇದೆ ಆನಂದಮಯ ರೂಪದಲ್ಲಿ ಪರಮಾತ್ಮ ಇದ್ದು ಆ ಪ್ರಯತ್ನವನ್ನು ಕೂಡ ನಮ್ಮಿಂದ ಮಾಡಿಸ್ತಾನೆ ಹಾಗೆ ಅಂತ. ಅದರಿಂದ ಒಂದು ಲವಲೇಸು ಕೂಡ ಸ್ವತಂತ್ರವಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾಹಂ ಕರ್ತ ಅಂತ ಹೇಳ್ತೀವಿ. ಜೀವ ಸಂಪೂರ್ಣ ಅಸ್ವತಂತ್ರ ಕರ್ತೃ ಅವನು. ಈ ರೀತಿಯಾಗಿ ಪರಮಾತ್ಮ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ರೂಪದಲ್ಲಿ ಇಂದ ಹೇಳಿದ್ರಲ್ವಾ ಅಲ್ಲಿ ಇದ್ದು, ಮತ್ತು ಆತ್ಮಜಾಯ ಸುತರ, ತಮ್ಮನ್ನು, ತಮ್ಮ ಮಡದಿಯರನ್ನು, ತಮ್ಮ ಮಕ್ಕಳನ್ನು ಸಂಗದಿ ಸುಖವ ನೀವ, ಅವರ ಜೊತೆಗೆ ಇದ್ದು ಅಭಿಮಾನವನ್ನು ಕೊಟ್ಟು, ಹೆಂಡತಿ ಮಕ್ಕಳು ಮನೆ ಅಂತ ಅಭಿಮಾನವನ್ನು ಕೊಟ್ಟು ಪರಮಾತ್ಮ ಸುಖವ ನೀವ, ಸುಖವನ್ನ ಕೊಡ್ತಾನೆ ಹಾಗೆ ಅಂತ ಅರ್ಥ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. 18th ಹೇಳಿಲ್ಲ.